ತಮಿಳು ರಾಜಕೀಯಕ್ಕೆ ಸ್ಫೋಟಕ ತಿರುವು ಕೊಟ್ಟ ಬಿಎಲ್ ಸಂತೋಷ್. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡೋರು ಯಾರು ಅಂತ ಮಾತನಾಡ್ತಾ ಇದ್ದಾರೆ. ತಮಿಳು ರಾಜಕೀಯಕ್ಕೆ ಸ್ಫೋಟಕ ತಿರುವು ಕೊಟ್ಟ ಬಿಎಲ್ ಸಂತೋಷ್. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡೋರು ಯಾರು? ವಿಜಯ್ ಸರ್ಕಾರ ರಚಿಸ್ತಾರಾ ಇಲ್ಲ ಬಿಜೆಪಿ ಎಂಟ್ರಿ ಆಗುತ್ತಾ ಅಂತ ಹೇಳ್ತಾ ಇದ್ದಾರೆ. ತಮಿಳು ರಾಜಕೀಯವನ್ನ ಸೈಲೆಂಟ್ ಆಗಿ ನೋಡುತ್ತಿರುವಂತಹ ಬಿಜೆಪಿ ಇಂದು ವಿಜಯ್ ಸರ್ಕಾರ ರಚನೆ ಮಾಡದಿದ್ರೆ ಬಿಜೆಪಿ ಎಂಟ್ರಿ ಫಿಕ್ಸ್. ಸಂಚಲನ ಮೂಡಿಸಿದ ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ಪೋಸ್ಟ್. ಯಾರು ಸರ್ಕಾರ ರಚಿಸುತ್ತಾರೆ ಎಂಬುದನ್ನು ಕಾಲವೇ ಹೇಳುತ್ತದೆ ಅಂತ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಮುಖಕ್ಕೆ ಮೊಟ್ಟೆಯಲ್ಲಿ ಹೊಡೆಸಿಕೊಂಡಂತಾಗುತ್ತೆ. ಟಿವಿಕೆಗೆ ಬೆಂಬಲ ಘೋಷಿಸಿರುವ ಕಾಂಗ್ರೆಸ್ಗೆ ಸಂತೋಷ್ ಟಾಕ್. ಬಿಎಲ್ ಸಂತೋಷ್ ಹೇಳಿಕೆಯಿಂದ ಶುರುವಾಯಿತು 16 ಅನುಮಾನಗಳು. ಬಿಎಲ್ ಸಂತೋಷ್ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ. ಹಾಗಾದ್ರೆ ದಳಪತಿ ವಿಜಯ್ಗೆ ಸರ್ಕಾರ ರಚಿಸಲು ಆಗೋದೇ ಇಲ್ವಾ? ಟಿವಿಕೆ ಬೆಂಬಲಿಸಿದ ಕಾಂಗ್ರೆಸ್ಗೆ ತಮಿಳುನಾಡಲ್ಲಿ ಮುಖಭಂಗ ಫಿಕ್ಸ್ ಆಗುತ್ತಾ? ಬಟ್ ಒಂದ್ ಕಡೆ ಕಾಂಗ್ರೆಸ್ ಈಗಾಗಲೇ ಆಪರೇಷನ್ ಅನ್ನ ಮಾಡಿದೆ. ಇಲ್ಲಿ ಬಿಎಲ್ ಸಂತೋಷ್ ಅವರ ಒಂದು ಪೋಸ್ಟ್ ಏನಿದೆಯಲ್ಲ, ಈ ಪೋಸ್ಟ್ ಬಿಜೆಪಿ ಎಲ್ಲವನ್ನ ಕೂಡ ಸೈಲೆಂಟ್ ಆಗಿ ನೋಡ್ತಾ ಇದೆ. ಸರ್ಕಾರ ರಚನೆ ಮಾಡೋದು ದಳಪತಿ ವಿಜಯ್ಗೆ ಕಷ್ಟ ಸಾಧ್ಯ ಆಗಲ್ಲ, ಬಟ್ ಇಲ್ಲಿ ಬಿಜೆಪಿಗೆ ಎಲ್ಲವನ್ನ ಗಮನಿಸ್ತಾ ಇದೆ ಅನ್ನುವಂತಹ ಒಂದು ಪೋಸ್ಟ್ ಏನಿದೆಯಲ್ಲ, ಬಿಎಲ್ ಸಂತೋಷ್ ಅವರ ಪೋಸ್ಟು, ಇದು ಒಂದು ರೀತಿಯಾಗಿ ಚರ್ಚೆ ಮೂಡಿಸ್ತಾ ಇದೆ. ಈಗಾಗಲೇ ದಳಪತಿ ವಿಜಯ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಏನೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು, ಪಕ್ಷದಲ್ಲಿ ಯಾವ ಮಟ್ಟಿಗೆ ಅಲ್ಲಿ ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದ್ರಲ್ಲಿ ತುಂಬಾ ದೊಡ್ಡ ಮಟ್ಟದ ಗೊಂದಲಗಳು ಇರುವಂಥದ್ದು. ರಾಜಕೀಯ ಅನುಭವ ಕಡಿಮೆ, ಹಾಗಾಗಿ ಒಂದಿಷ್ಟು ತರಾತುರಿಯಲ್ಲಿ ನಡೀತಾ ಇರುವಂಥದ್ದು. ಸೊ ಹಾಗಾಗಿ ಇವೆಲ್ಲವನ್ನ ಕೂಡ ಮುನ್ನೆಲೆಗೆ ಇಟ್ಕೊಂಡು ಇಲ್ಲಿ ಆಗ್ತಾ ಇರುವಂತಹ ಮೇಜರ್ ಟ್ವಿಸ್ಟ್ ಏನು ಅಂತ ಅಂದ್ರೆ, ಡಿಎಂಕೆ ಮತ್ತು ಎಐಡಿಎಂಕೆ ಇದರ ಲಾಭವನ್ನ ಪಡೆದುಕೊಂಡು ಬಿಡುತ್ತಾ ಅನ್ನುವಂತ ಅನುಮಾನ. ಬಟ್ ನೋಡಿ, ಡಿಎಂಕೆ ಎಐಡಿಎಂಕೆ ನೋಡಿ, ನಾನು ಆಗ್ಲೇ ಈ ಹಿಂದೆ ಒಂದು ಮಾತನ್ನ ಹೇಳಿದೆ, ರಾಜಕೀಯವಾಗಿ ಯಾರು ಶತ್ರು ಅಲ್ಲ, ಯಾರು ಮಿತ್ರ ಅಲ್ಲ ಅಂತ. ಸೊ ಹಾಗಾಗಿ ಏನಾದರೂ ಸರ್ಕಾರ ತಾವೇ ರೂಪಿಸ್ಕೊಂಡು ಬಿಡುವಂಥ ನಿರ್ಣಯವನ್ನ ತೆಗೆದುಕೊಳ್ತಾರಾ ಅಂತ. ಬಟ್ ಇಲ್ಲಿ ಈಗಾಗಲೇ ಕಾಂಗ್ರೆಸ್ ಒಂದಿಷ್ಟು ರಣತಂತ್ರವನ್ನ ರೂಪಿಸ್ಕೊಂಡು ಮನವೊಲಿಕೆ ಮಾಡೋದ್ರಲ್ಲಿ ಸಕ್ಸಸ್ ಆಗಿದೆ.